ಪಾಲಕ್ ಕಡಲೆಕಾಳು ಗ್ರೇವಿ ಇದನ್ನು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಇವತ್ತೇ ವಿಡಿಯೋ ಸೇವ್ ಮಾಡಿಕೊಂಡು ಖಂಡಿತ ಟ್ರೈ ಮಾಡಿ. ರಾತ್ರಿ ಇಡೀ ನೆನೆಸಿಟ್ಟಿರೋ ಕಡಲೆಕಾಳನ್ನ ತೊಗೊಳ್ಳಿ. ಅದನ್ನು ಚೆನ್ನಾಗಿ ಒಂದು 2-3 ಸತಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದು ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದನ್ನು 2-3 ವಿಷಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಳ್ಳಿ. ಅದು ಕುದಿಯೋಕ್ಕೆ ಬಂದಾಗ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ತೊಗೊಂಡು ನೀರಲ್ಲಿ ಹಾಕಿಬಿಟ್ಟು ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಬೇಯಿಸಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪು ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ವಿಷಲ್ ಓಪನ್ ಮಾಡಿಕೊಂಡು ಕಡಲೆಕಾಯಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಸೊ ಕಡಲೆಕಾಯಿ ಸಾಫ್ಟಾಗಿ ಬೆಂದಿದ ಮೇಲೆ ಅದನ್ನು ಈಚೆ ತೆಗೆದಿಟ್ಕೊಂಡು ನೀರೆಲ್ಲ ಒಂದು ಕಡೆ ಸಪ್ರೇಟ್ ಮಾಡಿಕೊಂಡು ಕಡಲೆಕಾಯಿ ಮಾತ್ರ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಕಾದಿದ ಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇರಿ. ಈಗ ಇದಕ್ಕೆ 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳಿ ಒಂದು 5-10 ನಿಮಿಷ. ಆಮೇಲೆ ಇದಕ್ಕೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲೆ, 1 ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರೋ ಅಂಥ ಪಾಲಕ್ ಪೇಸ್ಟ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊತಾ ಹೋಗಿ. ಸೊ ಇದನ್ನು ಒಂದು 5-10 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ಎಲ್ಲ ಮಸಾಲೆನೂ ಆ ಗ್ರೇವಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಅದನ್ನು ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋಲಿಕ್ಕೆ ಬಿಡಿ. ಯಾಕಂದರೆ ಪಾಲಕ್ದು ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಇಲ್ಲಾಂದರೆ ಒಂಥರ ಹಸಿ ವಾಸನೆ ಬರ್ತಾ ಇರುತ್ತೆ ನಿಮಗೆ ತಿನ್ನೋವಾಗ. ಸೊ ಆದಷ್ಟು ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ಒಂದು 2-5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ಸಾಲ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗ್ರೇವಿ ಜೊತೆ. ಸೊ ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಗ್ರೇವಿನ ನೀವು 5-10 ನಿಮಿಷ ಹಾಗೆ ಬಿಟ್ಬಿಡಿ. ಅದು ಚೆನ್ನಾಗಿ ಕುದೀಲಿ. ಯಾಕಂದರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಆಗಲೇ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕ್ಕೊಳ್ಳಿ ಇದಕ್ಕೆ. ಇವಾಗ ಒಂದು 5-10 ನಿಮಿಷ ಅದನ್ನು ನೀಟಾಗಿ ಸ್ಟಿರ್ ಮಾಡ್ತಾ ಇರಿ. ಯಾಕಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಆದಷ್ಟು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಂಡ್ರೆ ಒಳ್ಳೆ. ಇವಾಗ ಇದನ್ನು ಒಂದು 10-15 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ. ಯಾಕಂದರೆ ಕಡಲೆಕಾಳು ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಈ ಥರ ಥಿಕ್ ಕನ್ಸಿಸ್ಟೆನ್ಸಿ ಆಗಬೇಕು. ಆವಾಗಲೇ ನಿಮಗೆ ಚಪಾತಿ ಜೊತೆ ಅನ್ನ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ಅದನ್ನು ಮಧ್ಯದಲ್ಲಿ ಒಂದೊಂದು ಸತಿ ತಿರುಗಿಸ್ತಾ ಇರಿ. ಇಲ್ಲಾಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ.
ಇವಾಗ ನೀವು ನೋಡ್ತಾ ಇರ್ಬೋದು ಗ್ರೇವಿ ಥಿಕ್ ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಸೂರಿ ಮೆಥಿ ಹಾಕೋತಾ ಇದ್ದೀನಿ. ಯಾಕಂದರೆ ಕಸೂರಿ ಮೆಥಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಘಮ ಘಮ ಅಂತ ಇರುತ್ತೆ. ಸೊ ಅದು ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು ಮತ್ತು ಆ ಕಸ್ತೂರಿ ಮೇಥಿಲಿರುವಂತಹ ಫ್ಲೇವರ್ ಕೂಡ ಆ ಗ್ರೇವಿಗೆ ಇಳ್ಕೋಬೇಕು. ಸೊ ಇವಾಗ ಪಾಲಕ್ ಕಡಲೆಕಾಳು ಗ್ರೇವಿ ರೆಡಿಯಾಗಿದೆ. ನೀವು ಚಪಾತಿ, ರೈಸ್ ಯಾವ ಜೊತೆ ತಿಂದರೂ ಸಖತ್ತಾಗಿರುತ್ತೆ. ಖಂಡಿತ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಪಾಲಕ್ ತಂದಾಗ ಇದು ಮಾಡೋಕ್ಕಂತಲೇ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ನೀವು ಟ್ರೈ ಮಾಡಿ, ನಿಮ್ಮ ಮನೇಲಿ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ನನ್ನ ಪೇಜ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.